ವೀಕ್ಷಕರೇ ಪ್ರಣಾಮ. ವಿಶ್ವ ಪ್ಲಸ್ ಟಿವಿಗೆ ಸ್ವಾಗತ. ವೀಕ್ಷಕರೇ, ರಾಮನಗರದ ಹೆಸರು ಹೇಳಿಕೊಂಡು ರಾಜ್ಯದಲ್ಲಿ ನಡೆಯುತ್ತಿರುವ ರಾಜಕಾರಣದ ಡೊಂಬರಾಟ ತಾರಕಕ್ಕೇರಿದೆ. ಇದೇ ವೇಳೆ ವಿವಾದಕ್ಕೆ ಹೊಸ ಡೈಲಾಗ್ ಎಂಟ್ರಿ ಕೂಡ ಆಗಿದೆ. ಈ ಡೈಲಾಗ್ ಹೀರೋ ಜೆಡಿಎಸ್ ಯುವ ನೇತಾರ ನಿಖಿಲ್ ಕುಮಾರಸ್ವಾಮಿ. ಈ ರಾಮನಗರ ಎರಡು ಪಕ್ಷಗಳ ಜೊತೆಗೆ ಎರಡು ಕುಟುಂಬಗಳ ಟಗ್ ಆಫ್ ವಾರ್ ರಾಜಕಾರಣಕ್ಕೆ ವಿಶೇಷ ವಸ್ತುವಾಗಿ ಮುನ್ನೆಲೆಗೆ ಬಂದಿದೆ ಎಂಬುದು ಈಗ ಜಗಜ್ಜಾಹಿರ. ಜಿಲ್ಲೆಯ ಸಮಗ್ರ ಅಭಿವೃದ್ಧಿ ಹಾಗೂ ಸ್ಥಳೀಯ ಯುವ ಶಕ್ತಿಯ ಸದ್ಬಳಕೆ ಆಗಬೇಕಾದರೆ ಮತ್ತು ಜನರ ಆರ್ಥಿಕ ಮಟ್ಟ ಸುಧಾರಿಸಬೇಕಾದರೆ ಜಿಲ್ಲೆ ಹೆಸರು ಮರುನಾಮಕರಣ ಅಗತ್ಯವಿದೆ. ಅದಕ್ಕಾಗಿ ಬೆಂಗಳೂರು ದಕ್ಷಿಣ ಅಂತ ನಾಮಕರಣ ಮಾಡಿದ್ದೇವೆ ಎಂದು ಹೇಳಿಕೊಳ್ಳುವ ಸಿದ್ದರಾಮಯ್ಯ ಶಿವಕುಮಾರ್ ಸಾರಥ್ಯದ ಕಾಂಗ್ರೆಸ್ ಸರ್ಕಾರ ರಾಮನಗರದ ಹೆಸರು ಬದಲಾವಣೆ ಮಾಡಿ ತಾನು ಗೆದ್ದೆ ಎಂದು ಕೇಕೆ ಹಾಕ್ತಾ ಇದೆ. ಮತ್ತೊಂದು ಗುಂಪಿನ ಜೆಡಿಎಸ್ ಸನಾತನದ ಹೆಸರು, ಇತಿಹಾಸದ ಹೆಸರು ಬದಲಾಯಿಸಿ ಬಹುಸಂಖ್ಯಾತ ಜನರ ಭಾವನೆಗಳನ್ನ ಕೆದಕಿದ ಸರ್ಕಾರದ ಸರ್ವನಾಶ ಆಗೋದು ಕಟ್ಟಿಟ್ಟ ಬುತ್ತಿ. ಇವರು ಮಾಡಿದ ಹೆಸರು ಬದಲಾವಣೆಯ ರಾಜಕಾರಣದ ನೀತಿ ಶಾಶ್ವತವಾಗಿ ಇರುವುದಿಲ್ಲ. ಜಿಲ್ಲೆಯ ಹೆಸರು ಮತ್ತೆ ರಾಮನಗರ ಎಂದೇ ನಾಮಕರಣಗೊಳ್ಳುತ್ತೆ ಎಂದು ಮತ್ತೊಂದು ರಾಜಕಾರಣದ ಜೆಡಿಎಸ್ ಗುಂಪು ಪ್ರತ್ಯುತ್ತರದ ಗರ್ಜನೆ ಆಗ್ತಾ ಇದೆ. ಕಾಂಗ್ರೆಸ್ ಮಾಡುವ ಅಫೀಸ್ಮೆಂಟ್ ಪಾಲಿಟಿಕ್ಸ್ ಹಾಗೂ ರಾಮನ ಹೆಸರಿನ ವಿರುದ್ಧದ ತೀರ್ಮಾನಗಳ ವಿರುದ್ಧ ಜನಸಾಮಾನ್ಯರು ಅರ್ಥ ಮಾಡಿಕೊಂಡಿದ್ದಾರೆ. ಬಹುಸಂಖ್ಯಾತ ಸಮಾಜದ ಭಾವನೆಗಳ ಜೊತೆಗೆ ಆಟ ಆಡುವ ಕಾಂಗ್ರೆಸ್ಸಿಗರ ಒಡೆದು ಆಳುವ ನೀತಿ ಬಹಳ ಕಾಲ ಉಳಿಯಲಾರದು. ಅವರು ರಾಮನ ಹೆಸರನ್ನ ಕಿತ್ತೆಸೆದು ರಾಮನಗರ ಜಿಲ್ಲೆಗೆ ಬೆಂಗಳೂರು ದಕ್ಷಿಣ ಅಂತ ಮಾಡಿದರೆ ಏನಂತೆ? ಮುಂದಿನ ದಿನಗಳಲ್ಲಿ ಮರ್ಯಾದಾ ಪುರುಷ ರಾಮನ ಅನುಗ್ರಹದಿಂದ ಮತ್ತೆ ರಾಜ್ಯದಲ್ಲಿ ರಾಮನನ್ನ ಗೌರವಿಸುವ ಪರ್ಯಾಯ ಸರ್ಕಾರ ಬಂದೇ ಬರುತ್ತೆ. ಆಗ ಕಾಂಗ್ರೆಸ್ ಹೇಗೆ ರಾಮನ ಹೆಸರನ್ನು ಕಿತ್ತೆಸೆಯುತ್ತೋ ಅಷ್ಟೇ ವೇಗದಲ್ಲಿ ಆ ಹೊಸ ಸರ್ಕಾರ ಈ ಜಿಲ್ಲೆಗೆ ಮರ್ಯಾದಾ ಪುರುಷ ರಾಮಚಂದ್ರನ ಸೂಚಕವಾಗಿರುವ ರಾಮನಗರ ಎಂದು ಮರುನಾಮಕರಣ ಮಾಡೇ ಮಾಡುತ್ತದೆ ಅಂತ ಜೆಡಿಎಸ್ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಸಾರಿದ್ದಾರೆ. ಅಲ್ಲ, ಅಂದಿನ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ 2006ರಲ್ಲಿ ಚಿಕ್ಕಬಳ್ಳಾಪುರ ಮತ್ತು ರಾಮನಗರ ಜಿಲ್ಲೆಗಳನ್ನು ಸ್ಥಾಪನೆ ಮಾಡಿ ಆಡಳಿತ ವಿಕೇಂದ್ರೀಕರಣ ಮಾಡಿದ್ದರು. ಆಗ ಜಿಲ್ಲಾ ಕೇಂದ್ರದ ಹೆಸರು ರಾಮನಗರಕ್ಕೆ ಇಲ್ಲದ ವಿರೋಧ ಯಾಕೆ ಈಗ ಇಷ್ಟೊಂದು ಚರ್ಚೆಗೆ ಮತ್ತು ಬದಲಾಯಿಸುವ ಮಟ್ಟದ ತೀರ್ಮಾನಕ್ಕೆ ಬಂತು ಕಾಂಗ್ರೆಸ್ ಎಂಬುದು ಜಗಜ್ಜಾಹಿರವಾಗಿದೆ. ಒಡೆದು ಆಳುವ ಪ್ರಭೂತಿಗಳಿಗೆ ಮುಂದಿನ ದಿನಗಳಲ್ಲಿ ರಾಮನಗರದ ರಾಮನ ಭಕ್ತರೇ ತಕ್ಕ ಉತ್ತರ ಕೊಡುವುದು ನಿಶ್ಚಿತ ಎಂದು ನಿಖಿಲ್ ಭವಿಷ್ಯದ ವಾಣಿ ಹೇಳಿದ್ದಾರೆ. ಈಗ ರಾಮನಗರದ ಹೆಸರು ಬದಲಾವಣೆ ವಿವಾದದ ಅಗ್ನಿಕುಂಡಕ್ಕೆ ನಿಖಿಲ್ ಅವರ ವಾಗ್ಝರಿ ಹವಸ್ಸಾಗಿ ಪ್ರವೇಶಿಸಿದೆ. ರಾಮನಗರದ ಹೆಸರಿನ ಜೊತೆಗೆ ಮಾತನಾಡುತ್ತಿರುವ ರಾಜಕಾರಣ ಎಲ್ಲಿಗೆ ಬಂದು ನಿಲ್ಲುತ್ತೋ, ಯಾವ ರೂಪ ಪಡೆದುಕೊಳ್ಳುತ್ತೋ ಕಾಲವೇ ಹೇಳಬೇಕಾಗಿದೆ. ಪ್ರೇಕ್ಷಕರೇ, ನಿಮಗೆ ರಾಮನಗರ ಇದ್ದರೆ ಸರಿನೋ ಅಥವಾ ಬೆಂಗಳೂರು ದಕ್ಷಿಣ ಎಂಬ ಹೆಸರು ಬಂದರೆ ಸರಿನೋ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ನ್ಯೂಸ್ ಡೆಸ್ಕ್, ವಿಶ್ವ ಪ್ಲಸ್ ಟಿವಿ.